ಯಪ್ಪ, ಗುರು ಗುರು ನನಗಂತೂ ಹೆದರಿಕೆನ ಆಗಿತ್ತು ಗುರು. ಎಲ್ಲಿ ಸಿಕ್ಕೊಂಡು ಬಿಡ್ತಿದ್ವಿ ಅಂತಂದು. ನೋಡಿ ಶಿಷ್ಯ, ನನ್ನ ಜೊತೆ ಇರೋ ಮಟ ನೀ ಹೆದರಾಕೋಬೇಡ. ಇಲ್ಲ ಗುರು, ಅಕಸ್ಮಾತ್ ಏನಾದ್ರೆ ಆ ಕುಡುಕಿಗೆ ನೆನಪು ಬಂದು ಇವ್ರಾರಿ ಕಳ್ರ ಅಂತಂದಿದ್ರೆ ಗುರು ಕಾರ ಹಾಕ್ತಿದ್ರು ಗುರು ಹಿಂದೆ. ಲೇ, ನನಗೆ ಇದ್ರೊಳಗೆ 40 ವರ್ಷ ಎಕ್ಸ್ಪೀರಿಯನ್ಸ್ ಐತಿ ಕಣ. ಅಷ್ಟು ಸಲೀಸಾಗಿ ನನಗೆ ಕುಂಡ್ಯಾಗ ಕಾರ ಹಾಕಕ್ಕೆ ಬಿಟ್ಬಿಡ್ತೀನಿ ಅಲ್ಲೇನಾ? ಗುರು, ಆದ್ರೂ ನನಗೆ ಭಾಳ ಹೆದರಿಕೆ ಆಗಿತ್ತು ಗುರು. ನಡಿ ಗುರು ಹೋಗೋನು. ಇಲ್ಲಿ ನಿಂದ್ರದ್ದು ಬ್ಯಾಡ ಗುರು, ನಡಿ ಗುರು ಹೋಗೋನು ದೌಡು. ತಡಿ ಹೋಗೋನು. ಇನ್ಯಾರು ನಮಗೇನು ಮಾಡೋದಿಲ್ಲ, ಮುಗೀತದ ಇನ್ವೆಸ್ಟಿಗೇಷನ್. ಅವ್ರು ನಮ್ಮನ್ನು ಹಿಡಿದಲ್ಲ, ಅವ್ನು ಕೊಡೋಕಾಗ ನೆನಪು ಬರೋದಿಲ್ಲ ಏನು. ನಡಿ ಆರಾಮ್ ಹೋಗೋ ನಿನ್ನ. ಗುರು, ಬಾ ಗುರು ಹೋಗೋನು, ಬಾ ಗುರು. ಗುರು ಗುರು ಮತ್ತ್ಯಾಕೆ ಈ ಜಾಗ ಕರ್ಕೊಂಡ್ಬಂದಿ ಗುರು? ಗುರು, ಅವ್ರು ಪೊಲೀಸರು ಹಿಡಿದಿದ್ದ ಇದ ಜಾಗ. ಈ ಜಾಗ ನಮಗೆ ದರಿದ್ರಿದಂಗೆ ಗುರು. ಬೇರೆ ಜಾಗಕ್ಕೆ ಹೋಗೋಣ ಬಾ ಗುರು, ಬೇರೆ ಕಡೆ ಹೋಗೋಣ ಬಾ ಗುರು. ಲೇ ಮಗನ, ಇದ ನಮಗೆ ಸೇಫ್ ಜಾಗ ಏನು. ಇಲ್ಲಿಂದ 5 ಕಿಲೋಮೀಟ್ರ್ ಹೋದ್ರೆ ಮುಂದಿನೂರಿಗೆ ಹತ್ತೀವಿ. ಅಲ್ಲಿಂದ ಕಳತನ ಮಾಡಿ ಅದರ ಮುಂದಿನೂರು ಹತ್ತೀವಿ. ಇನ್ಯಾರು ಊರು ಅದಾವೆ. ಕಳತನ ಮಾಡ್ಕೊಂಡು ನಮ್ಮ ಊರಿಗೆ ಹೋಗ್ಬಿಡುನು. ಅದು ಇದು ಬಿಟ್ಟು ರೋಡಿಗೆ ಹೋದ್ವಿ ಅಂದ್ರೆ ಮಗನ 10-15 ಕಿಲೋಮೀಟ್ರ್ ದೂರ ಆಕತಿ. ಯಾವುದು ಬೇಕು ನಿನಗೆ? ಗುರು, ಹೌದು ಗುರು. ಆದ್ರೆ ಪೊಲೀಸರು ಇಂತಲೇ ಅಡ್ಡಾಡ್ತಿರ್ತಾರೆ ಗುರು. ಹಿಂಗೆ ಅಡ್ಡಾಡ್ರೆ ಇಲ್ಲಿ ಅಡ್ಡಾಡ್ರೆ ಅವ್ರಿಗೆ ಅನುಮಾನ ಬರುತ್ತೆ ಗುರು. ಬ್ಯಾಡ ಗುರು, ನಿನ್ನ ಕೈ ಮುಗಿತೇನೆ ಗುರು. ಲೇ, ಎಷ್ಟು ಅಂಜಿ ಸಾಯ್ತಿದೆ. ಈಗ ನಮ್ಮನ್ನು ಕರ್ಕೊಂಡು ಹೋಗಿದ್ರಿಲ್ಲ, ಎಲ್ಲ ಕೇಳ್ಯಾರಿಲ್ಲ, ಎನ್ಕ್ವೈರಿ ಮಾಡ್ಯಾರಿಲ್ಲ. ಅವ್ರಿಗೇನು ಗೊತ್ತಾಗಲಿಲ್ಲ. ಅವ್ರಿಗೆ ಹಿಡ್ಯಾಕೆ ತಾಕತ್ತಿಲ್ಲ ನಮಗೆ. ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್, ನಿನಗೆ ಅಷ್ಟು ವಯಸ್ಸಾಗಿಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಐತೆ ನನಗೆ. ಏನು ಕಳ್ತಾರ ಮಾಡಿರ, ಯಾರ ಜೊತೆ ಹೆಂಗೆ ಮಾತಾಡ್ಬೇಕು, ಯಾರಿಗೆ ಹೆಂಗೆ ಉತ್ತರ ಕೊಡ್ಬೇಕು ಅಂತ ನನಗೆ ಗೊತ್ತೈತಿ. ಇಲ್ಲೇ ಹಿಡ್ದಾರಿಲ್ಲ, ಈಗ ಮತ್ತೆ ಹಿಡಿತಾರ ಮಗನ. ನಡಿ ಈಗ ಸುಮ್ಮನೆ ಬಾ ನಾನು ಹಿಂದೆ. ಗುರು, ಆದರೂ ಗುರು ನನಗೆ ಯಾಕೆ ಭಯ ಆಗತ್ತದ ಗುರು. ಒಳ್ಳೆ ಗುರು, ನಾ ಹೋಗ್ತೀನಿ. ಹೋಗ್ತೇನಾ? ಹೋಗು. ಈ ಕಾಡಿನ್ಯಾಗ ಹುಲಿ ಚಿರತೆ ಅದಾವ, ಆಮೇಲೆ ಕರಡಿ ಗಿರಡಿ ಅದಾವ. ಅಕಸ್ಮಾತ್ ಎದುರುಗಡೆ ಬಂದು ಅಂತೇಳಿ ಮಗನ ನಿನ್ನನ ಪಾಪಡೆ ತಿಂದಂಗೆ ತಿಂದು ಬಿಡ್ತಾವ ನಿನ್ನ. ಏನು ಹೇಳ ಪಾಪಡೆ? ಗುರು, ಮತ್ತೆ ಎದುರಿಸ್ತಲ್ಲ ಗುರು ನೀನು. ಲೇ ತಮ್ಮ, ನಾನು ಹೆದರ್ಸಾಕತ್ತಿಲ್ಲ, ನಿನಗೆ ಇದ್ದಿದ್ದು ಹೇಳಾಕತ್ತೀನಿ. ನನ್ನ ಜೊತೆ ಬಂದ್ರೆ ಲಘು ಲಘು ಕೆಲಸ ಮುಗಿಸ್ಕೊಂಡ ಊರು ಸೇರ್ತಿ. ಇಲ್ಲ ಅಂದ್ರೆ ಇಲ್ಲೇ ಪ್ರಾಣಿ ಪಕ್ಷಿ ಹದ್ದು ನೆರಿಗಳಿಗೆ ಆಹಾರ ಹಾಕಿ ಏನು ಮಾಡ್ತಿ? ಆಯ್ಕೆ ನಿನ್ನದ. ನಾ ಅಂತರೂ ಹಿಂಗೆ ಹೋಗವ, ಅದು ಯಾರ ಬರಲಿ ಹಿಂಗೆ ಹೋಗವ. ಲೇ ಲೇ ಲೇ, ಎದಕ್ಕೆ ಕುಂತಿಲಿ? ಅರ್ಜೆಂಟ್ ಆಗೈತನ ಮಗನ? ಗುರು, ನನಗಂತರೂ ಬಾಯಿಗೆ ಬಂದ್ಬಿಟ್ಟಾವ ಗುರು ಯಾಡು. ಗುರು, ಒಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಕ್ಕೆ ನನಗೆ ಮೈಯಾಗಿನ ಬೆವರೆಲ್ಲ ಕಿತ್ಕೊಂಡ್ಬಂದೈತೆ ಗುರು. ಮತ್ತು ಹಿಂಗೆ ನಡ್ಕೋತ ಹೋಗೋದು, ಮತ್ತು ಮುಂದಿನ ಊರಿನ ಪೊಲೀಸರು ಹಿಡಿದು ಮತ್ತು ಅವ್ರು ಎನ್ಕ್ವೈರಿ ಮಾಡೋದು. ಅಕಸ್ಮಾತ್ ಏನಾರ ಯಾವಾರ ಹೇಳಿದಂದ್ರೆ ಇವ್ರ ಕದ್ದಾರಿ ಅಂತಂದು ಗುರು, ನಮ್ಮ ಅವಸ್ಥೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋ ಗುರು. ಅದೇನು ಶಿಷ್ಯ ಆಗಿ ನಾನು ತಗೊಂಡು ಎಲ್ಲದಕ್ಕೂ ಹೆದೇರಿ ಸಾಯ್ತಲ್ಲೇ. ಅಲ್ಲಲೇ ನೀ ಇಲ್ಲೇ ಇಷ್ಟು ಹೆದರಾಕತ್ತಿ. ಮುಂದಿನ 2 ಊರಾಗ ಕಳತನ ಅನ್ನೆಲ್ಲ ರಾಜಕಾರಣಿಗಳು ಮನಿ ಅದಾವ ಮಗನ. ಇಷ್ಟು ಹೆದರಾಕತ್ತ. ಅಲ್ಲಿ ಕುಂಬಿ ಹಾರಬೇಕು, ಕದ ಹೊಡಿಬೇಕು, ಟೈಸರಿ ತೆಗಿಬೇಕು, ಬಂಗಾರ ಕಡಿಬೇಕು. ಅದಷ್ಟು ನೀ ಮಾಡ್ತೀವೋ ಇಲ್ಲೋ ಅಂತ ನನಗೆ ದೊಡ್ಡ ಅನುಮಾನ ನೋಡಿದೆ ಗುರು. ಅದು ಮಾಡ್ತೀನೋ ಬಿಡ್ತೀನೋ ಅದು ಯಾರನೇ ಮಾತು ಗುರು. ಈ ದಾರಿ ಮಾತ್ರ ಬ್ಯಾಡ ಗುರು. ನನಗಂತೂ ಎಡಗನ್ ಹಾರಾಕತ್ತೈತೆ ಗುರು. ಬ್ಯಾಡ ಗುರು ಇದು. ಏನು ಗುರು ನೀನು? ಇಷ್ಟು ವರ್ಷ ನಿನ್ನ ಜೊತೆ ಇದ್ದೀನಿ, ನೀ ಹೇಳಿದ್ದೆಲ್ಲ ಕೇಳತ್ತೀನಿ. ಒಟ್ಟು ನಾ ಹೇಳಿದ್ದು ಒಂದು ಮಾತು ಕೇಳೋದಿಲ್ಲ ಗುರು ನೀನು. ಅಲ್ಲ ಗುರು, ಆಗಲಿತ್ತ ಹೇಳಕತ್ತೀನಿ ಈ ದಾರಿಗೆ ಹೋಗೋದು ಬ್ಯಾಡ ಅಂತಂದು. ನೀವು ಒಟ್ಟ ನನ್ನ ಮಾತು ಕೇಳೋರು ಗುರು. ಅಲ್ಲ ಗುರು, 15 ವರ್ಷದಿಂದ ನೀನು ಮಾತು ಕೇಳಕತ್ತೀನಿ ಗುರು. ಇದೊಂದು ಸಲ ನಾನು ಮಾತು ಕೇಳು ಗುರು. ಬಾ ಗುರು, ಹೋಗೋಣ ರೋಡಿಗೆ ಹೋಗೋಣ ಬಾ ಗುರು. ಆತ ಅಳಕೋಬೇಡ, ಅಷ್ಟೇ ಕಳಕತ್ತಿ. ಆತ ಬಾರಪ್ಪ, ಈ ದಾರಿ ನಿನಗೂ ಮಾವಲ್ತ, ಮತ್ತು ನೀನು ಅಳ್ಕೋತ ನೋಡೋದು ನನಗೂ ಆವಲ್ತ. ಬಾ, ನೀ ಎಲ್ಲಿ ಅಂತ ಹೇಳಿ ಹೋಗೋಣ. ರೋಡಿಗೆ ಹೋಗೋಣ ಬಾ ಮಗನ. ನಡಿ ಹೋಗೋಣ ನಡಿ. ಗುರು, ಆಯ್ತು ಗುರು, ನಡಿ ಗುರು ಹೋಗೋಣ.